Hi guys, I am Kishan Naik. Welcome back. You noticed our Cat Eye Boy YouTube channel. So finally, most awaited teaser ivattu bandide Pushpa 2. ನಿಮಗೆಲ್ಲ ಗೊತ್ತಿರುತ್ತೆ ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ 1 ಎಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿತ್ತು ಅಂತ ಗೊತ್ತು. ಹಾಗೆ ಇವಾಗ ಪುಷ್ಪ 2 ದ ರೈಸರ್ ಅಂತ ಇದೆ ಹೆಸರು. ಇದ್ರದ್ದು ಟೀಸರ್ ಬಂದಿದೆ ಇವಾಗ. ಅದನ್ನ ನೋಡ್ಬಿಟ್ಟು ಇವಾಗ ಅದ್ರಲ್ಲಿ ಏನೇನಿದೆ ಹೇಗಿದೆ ಅಂತ ಮಾತಾಡೋಣ. ಲೆಟ್ಸ್ ಗೋ. ಇವತ್ತು ಅಲ್ಲು ಅರ್ಜುನ್ ಅವ್ರ ಬರ್ಡೇ, ಹಾಗೆ ನನ್ನ ತಮ್ಮನ್ ಕೂಡ ಇವತ್ತೇ ಬರ್ಡೇ ಇರೋದು. ಸೊ ಎಲ್ಲರೂ ಅಲ್ಲು ಅರ್ಜುನ್ ಮತ್ತೆ ನನ್ನ ತಮ್ಮಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ವಿಶ್ ಮಾಡಿ. ಅಲ್ಲು ಅರ್ಜುನ್ ಅವ್ರ ಆಕ್ಟಿಂಗ್ ಬಗ್ಗೆ ನಮ್ಗೆ ಯಾರಿಗೂ ಡೌಟೇ ಇಲ್ಲ. ಯಾವ ರೇಂಜ್ ಇಲ್ಲಿ ಆಕ್ಟ್ ಮಾಡಿದಾರೆ ಅಂತಂದ್ರೆ ಯಪ್ಪ ಕ್ರೇಜಿ ಅಂತಾನೆ ಹೇಳ್ತೀನಿ. ಅದ್ ನೋಡಿದ್ರಲ್ಲ ಫೈಟ್ ಎಲ್ಲ ಚಿಂದಿ, ಆ ಸ್ಯಾರಿ ಹಾಕೊಂಡ ರಗಡ್ ಲುಕ್ ಅಲ್ಲಿ, ಗಡ್ಡ ಎಲ್ಲ ಹಂಗೆ ಇದೆ, ಬಟ್ ಆ ಲುಕ್ ಅಲ್ಲಿ ಈ ಮೂವಿ ಹೀರೋಯಿನ್ ಆಗಿ ಕೂಡ ರಶ್ಮಿಕಾ ಮಂದಣ್ಣ ಅವರು ಕಾಣಿಸ್ಕೋತಾ ಇದಾರೆ. ಪಾರ್ಟ್ 1 ಅಲ್ಲಿ ಸಮಂತ ಅವರು ಒಂದ್ ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಆ ಸಾಂಗ್ ಕೂಡ ತುಂಬಾ ಫೇಮಸ್ ಆಗಿತ್ತು. ಇಲ್ಲಿ ನಾವು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಫುಲ್ ಜನರು ಒಂದ್ ಟೆಂಪಲ್ ತರ ಎಲ್ಲ ಇದೆ, ಅಲ್ಲಿ ಏನೋ ಪೂಜೆ ಇರುತ್ತೆ, ಅವಾಗ ಏನೋ ಫೈಟ್ ಸೀಕ್ವೆನ್ಸ್ ಎಲ್ಲ ಆಗ್ತದೆ. ಮೋಸ್ಟ್ಲಿ ಪುಷ್ಪರಾಜ್ ಅಂತ ಕ್ಯಾರೆಕ್ಟರ್ ಇದೆ ಅಲ್ವಾ, ಅಂದ್ರೆ ಅಲ್ಲು ಅರ್ಜುನ್ ಅವರು ಸ್ಯಾರಿ ಉಟ್ಕೊಂಡು ಆತರ ಏನೋ ಅನಾಕ್ಟ್ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಅವಾಗ ಬಂದು ಅವ್ರ ಮೇಲೆ ಫೈಟ್ ಸೀಕ್ವೆನ್ಸ್ ಆತರ ಏನೋ ಇದ್ರಲ್ಲಿ ಟೀಸರ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಬ್ಯಾಕ್ ಗ್ರೌಂಡ್ ಕಲರ್ ಗ್ರೇಡಿಂಗ್ ಎಲ್ಲ ಕ್ರೇಜಿ ಇದೆ. ಟೆಕ್ಸ್ಚರ್ ನೋಡ್ತಾ ಇದ್ರೆ ಒಂದ್ ಸ್ವಲ್ಪ ಫೈರ್ ಗ್ರೇಡ್ ಕೊಟ್ಟಿದ್ದಾರೆ ಅಂತ ಅನ್ಸ್ತಾ ಇದೆ ಇದರಲ್ಲಿ. ಅಂದ್ರೆ ಏನು ಬೇಸಿಕಲಿ ಇದೊಂದು ಮಾಸ್ ಮೂವಿ ಆಗಿರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಹಾಗೆ ಥ್ರಿಲ್ಲರ್ ಕೂಡ ಆಗಿರುತ್ತೆ, ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಟ್ವಿಸ್ಟ್ಸ್ ಎಲ್ಲ ಬರುತ್ತೆ ಸ್ಟೋರಿಲಿ. ನಮ್ದು ಸೌತ್ ಇಂಡಸ್ಟ್ರಿಯಿಂದ ಇಡೀ ಭಾರತದಲ್ಲಿ ಒಂದು ದೊಡ್ಡ ಹೆಸರು ಮಾಡುತ್ತೆ ಅಂತ ನಾನು ಅನ್ಕೋತಾ ಇದೀನಿ. ಸೊ ಬಾಕ್ಸ್ ಆಫೀಸ್ ಎಲ್ಲ ಚಿಂದಿ ಚಿತ್ರಣ ಆಗ್ಬಿಡ್ಬೋದು ಈ ಫಿಲ್ಮ್. ಪುಷ್ಪ 1 ಮೂವಿಲಿ ತುಂಬಾ ಒಳ್ಳೊಳ್ಳೆ ಸಾಂಗ್ಸ್ ಬಂದಿತ್ತು, ತುಂಬಾ ಫೇಮಸ್ ಆಗಿತ್ತು ಸಾಂಗ್ಸ್. ಹೌದು, ಇದ್ರಲ್ಲಿ ನಾನು ಸಾಂಗ್ಸ್ ಗೋಸ್ಕರ ಕಾಯ್ತಾ ಇದ್ದೀನಿ, ಯಾಕಂತಂದ್ರೆ ಎಷ್ಟು ಸಾಂಗ್ಸ್ ಅದ್ರಲ್ಲಿ ಫೇಮಸ್ ಆಗಿದೆ ಇದೆಲ್ಲ. ತೇರಿ ಜಲಕ ಶರ್ಫಿ ಆಕ್ಟಿಂಗ್ ಲೆವೆಲ್ ಅಂತೂ ಕ್ರೇಜಿ ಇದೆ ಇಲ್ಲಿ ಅಲ್ಲು ಅರ್ಜುನ್ ಅವ್ರದ್ದು. ಈ ಮೂವಿ ರಿಲೀಸ್ ಆಗೋದು ಬಂದು ಆಗಸ್ಟ್ 15ಗೆ. ಆಗಸ್ಟ್ 15 ಮುಂಚೆನೆ ಈ ಫಿಲ್ಮ್ ಸಾಂಗ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಅದ್ರದ್ದು ಕೂಡ ರಿಯಾಕ್ಷನ್ ವಿಡಿಯೋ ಇದೇ ಚಾನಲ್ ಅಲ್ಲಿ ಬರುತ್ತೆ. ಟೀಸರ್ ನಿಮ್ಗೆ ಏನ್ ಅನ್ಸ್ತು, ಹಾಗೇನೆ ಈ ಮೂವಿಲಿ ಏನೇನ್ ಆಗ್ಬೋದು ಅಥವಾ ಸ್ಟೋರಿ ಏನಾದ್ರು ನೀವು ಗೆಸ್ ಮಾಡಿದ್ರೆ ಇವಾಗಲೇ ಕಮೆಂಟ್ ಮಾಡಿ. ಸೊ ನಮ್ಗೂ ಗೊತ್ತಾಗುತ್ತೆ ಏನ್ ಸ್ಟೋರಿ ಇರ್ಬೋದು ಯಾವ ತರ ಅಂತ. ಫಸ್ಟ್ ಮೂವಿ ಬಂದಿತ್ತಲ್ವಾ, ಅದು ದ ರೈಸ್ ಅಂತ ಇತ್ತು, ಇದು ದ ರೂಲ್ ಅಂತ. ಸೊ ರೈಸ್ ರೂಲ್ ಇನ್ನೊಂದು ಪಾರ್ಟ್ 3 ಬಂದ್ರು ಬರ್ಬೋದು, ಏನಂತ ಬರ್ಬೋದು. ನೋಡು, ಅದನ್ನು ಪ್ಯಾನ್ ಇಂಡಿಯಾ ಆಗಿತ್ತು, ಇದನ್ನು ಇವಾಗ ಫುಲ್ ಅಂದ್ರೆ ಮಲ್ಟಿ ಲ್ಯಾಂಗ್ವೇಜ್ ಮೂವಿ ಆಗಿದೆ. ಪುಷ್ಪ 1 ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಲನ್ ಇದ್ದಿದ್ದು ಅಂದ್ರೆ ಡಾಲಿ ಧನಂಜಯ್ ಅವರು. ಈ ಪಾರ್ಟ್ 2 ಲಿ ಕೂಡ ತುಂಬಾ ಸ್ಯಾಂಡಲ್ವುಡ್ ಇಂದ ತುಂಬಾ ಜನ ವಿಲನ್ಸ್ ಆಗಿರ್ಬೋದು, ನೋಡೋಣ. ಪುಷ್ಪರಾಜ್ ಅಂತ ಅಲ್ಲು ಅರ್ಜುನ್ ಅವ್ರ ಹೆಸರು ಇದ್ರಲ್ಲಿ ಸೇಮ್ ಹೆಂಗಿತ್ತು ಹಂಗೆ ಇದೆ. ನಿಮ್ಗೆ ಅದ್ರ ಸ್ಟೋರಿ ಸ್ವಲ್ಪ ನೆನಪಿದ್ರೆ ಇದು ಗಂಧದ ಮರ ಎಲ್ಲ ಕದ್ಬಿಟ್ಟು ಆತರ ಸ್ಟೋರಿ ಇತ್ತು ಅದರಲ್ಲಿ. ಸೊ ಅದನ್ನೇನಾದ್ರೂ ಪ್ರೊಟೆಕ್ಟ್ ಮಾಡಕ್ಕೆ ಇಲ್ಲಿ ಇದ್ರಲ್ಲಿ ಪುಷ್ಪರಾಜ್ ಆ ಕ್ಯಾರೆಕ್ಟರ್ ಅಂದ್ರೆ ಅದೇ ನಪುಂಸಕ ಇದನ್ನ ಪ್ಲೇ ಮಾಡೋದು ಅಂತ ನಾನ್ ಗೆಸ್ ಮಾಡ್ತಾ ಇದ್ದೀನಿ. ಸೀರೆ ಎಲ್ಲ ಉಡ್ಕೊಂಡು ಪುಷ್ಪ 1 ಎಂಡ್ ಅಲ್ಲಿ ಜೈಲ್ಗೆ ಹೋಗುವಂತ ಸೀಕ್ವೆನ್ಸ್ ಇತ್ತು, ಬಟ್ ಮೂವಿ ಅಲ್ಲಿಗೆ ಎಂಡ್ ಮಾಡಿದ್ರು. ತುಂಬಾ ಕ್ಯೂರಿಯಾಸಿಟಿ ಎಂಡ್ ತನಕ ತುಂಬಾ ಕ್ಯೂರಿಯಾಸಿಟಿ ತಂದು ಸ್ಟಾಪ್ ಮಾಡಿದ್ರು. ಈ ಮೂವಿ ಅದ್ರ ಕಂಟಿನ್ಯೂಷನ್ ಆಗಿರುತ್ತೆ ಆಬ್ವಿಯಸ್ಲಿ. ಸೊ ಜೈಲಿಗೆ ಹೋಗ್ತಾರಾ ಇಲ್ವಾ ಏನು? ಹೋಪ್ ನೀವೆಲ್ಲ ಟೀಸರ್ ಆಲ್ರೆಡಿ ನೋಡಿದೀರಾ. ನೋಡಿಲ್ಲ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.